ಹೇಳ್ರಪ್ಪ ಹೇಳ್ರು. ನಮಸ್ಕಾರ ಅಜ್ಜಾರ. ಯಾವ್ರಿ ಅವ್ರಿ? ಸೋಲಾರ್ಕೊಪ್ಪ ಜಿಲ್ಲಾ ತಾಲೂಕು ಹಂಗೆಲ್ಲ ಹೇಳ್ರಿ. ತಾಲೂಕು ಕಲ್ಗಟ್ಟಿಗೆ, ಜಿಲ್ಲಾ ಧಾರವಾಡ. ಹಾ ಸೋಲಾರ್ಗಪ್ಪ. ಹಾ ಅಜ್ಜಾರ, ನಿಮ್ಮಲ್ಲಿ ಒಂದು ವಿಷಯ ಕೇಳಬೇಕಂತೇಳಿ ನಾವು ಒಂದು ವಿಷಯ ಕೇಳ್ತೇನ್ರಿ. ಹಂಗ ನಮ್ಮ ಮನಸ್ಸಿನ ಭಾವನೆ. ಈಗ ರೈತರಿಗೆ ಕನ್ಯೆ ಕೊಡುವಲ್ರಲ್ರಿ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಬಗ್ಗೆ ನಮಗೂ ಅನುಭವ ಆಗೈತ್ರಿ. ಹಾ, ಅವ್ರನ್ನ ತಗೊಂಡ ನಿಂದಿರ್ಬೇಕ್ರಿ ನಾವು ನೀವು ಕೂಡಿ. ಏನ್ ತಗೊಂಡ್ರಿ? ಅಲ್ಲ ಏನ್ ಇನ್ನು ಜಾಸ್ತಿ ಆತ್ರಿ ಮಾಡ್ಕೊಳಕ್ಕೆ ಹೆಣ್ಣಿಗೆ ಒಂದು ಕನ್ಯೆ ಆದಂತವಳಿಗೆ ಏನ್ ಬೇಕ್ರಿ? ಏನ್ ಬೇಕು? ನೌಕರಿ ಬೇಕು, ಹೊಲ ಬೇಕು. ಹಾ, ಹೊಲಕ್ಕೆ ದುಡ್ಯಾಕ ಒಲ್ಯ. ಒಲ್ಲೆ ಯಾರಂತಾರ? ಸೊಸಿ ಇದು ಹೆಣ್ಣು ಮದುವೆ ಆಗಿ ಬರೋಕಿ, ಆಕಿಗೆ ದುಡ್ಯಾಕ ಒಲ್ಲ ಅಂತಾಳ, ಆಕಿ ಒಲ್ಲೆ ಅಂತಾಳ. ಮತ್ ಹಿಂಗಾದ್ರ ರೈತರ ಜೀವನ ಆದ್ರೆ ನಮ್ ಬಾಳೆ ಏನಪ್ಪಾ? ರೈತರ ಮಕ್ಕಳು ನಾವು. ಈಗ ನಮ್ಮ ಮಕ್ಳ ಅವ್ರ ಜೀವನ ಹೆಂಗ? ಅದು ಬೇಕಲ್ಲ. ಈಗ ಅವ್ರಿಗೆ ಕನ್ಯೆ ಕೊಡ್ಲಿಲ್ಲ, ಈಗ ಯಾಕೆ ಕೊಡಂಗಿಲ್ಲ? ಕಾರಣ ಏನು? ಅದ ಯಾಕೆ ಕೊಡಂಗಿಲ್ಲ ಕಾರಣ ಏನು ಅನ್ನೋದು ಹೇಳ್ಬೇಕ. ಈಗ ನೌಕರಿದವನ ಮದುವೆ ಹಾಕಂತ ಹೊಂಟ್ರ, ಮತ್ತ ರೈತರ ಮಕ್ಳು ಮದುವೆ ಆಗೋರು ಯಾರ? ಅವ್ರ ಏನಪ್ಪ ಯಾಕೆ ಮದುವೆ ಆಗೋಲ್ಲ ಅನ್ನತ್ತಾರ ಅವ್ರ? ಎದ್ರ ಸಂಬಂಧ? ಯಾಕೆ ಮದುವೆ ಹೋಗಲ್ಲ? ಈಗ ನಾವ್ ಬೆಳೆದಿದ್ದ ನೀವು ತಿಂತೀರಿ, ನೌಕರಿ ಶಿಸ್ತು. ಮತ್ ನಾನು ಬಾಯ್ ಚಲೋ ಹೇಳ್ರಿ, ನಡಿತೈತಿ, ಎಲ್ಲಾ ನಡಿತೈತಿ, ಹೇಳ್ರಿ. ಅದಕ್ಕೇನ್ ಹೇಳ್ರಿ ನಡಿತೈತಿ. ಯಾಕ ನಾವ್ ಬೆಳೆದಿದ್ದ ತಿಂತಾರ, ನಾವ್ ಬೆಳೆದಿದ್ದ ಉಂತಾರ. ಬೆಟ್ಟ ಕಟ್ಟಿ ಹೇಳ್ತೀನಿ. ಹೌದು, ನಾವು ಬೆಳೆದಿದ್ದ ಕಬ್ಬು ಬೆಳೆಯಲ್ಲಿ ಮೊದಲ ನಮ್ದು ಭತ್ತ ಇತ್ತು. ಅದು ನಿಮಗ್ ಗೊತ್ತಿಲ್ಲ. ಹೇಳ್ರಿ. ಬೆಟ್ಟ ಕಟ್ಟಿ ಹೌದು, ಭತ್ತ ಇತ್ತು, ರಾಗಿತ್ತು, ಸಾವಿತ್ತು. ಆ ನಂತರ ಹೈಬ್ರಿಡ್ ಜೋಳ ಇತ್ತು. ಅದು ತಿನ್ನಕ್ ಬರ್ಲಿಲ್ಲ. ಅಂತದ್ ಹೋಗಿ ಈಗ ಉಪ್ಪಿಗೆ ಆಗೈತಿ. ಆದ್ರೂ ಕನ್ಯೆ ಕೊಡಾಕ್ ಒಲ್ಲೆ ಅಂತ ಸಿಗೋಲು. ಎದ್ರ ಸಂಬಂಧ? ಮೊಮ್ಮಕ್ಕಳಿಗೆ ಆಯ್ತು, ನಮ್ಮ ಮಕ್ಕಳಿಗೆ ಸಿಗೋಲು. ಮಕ್ಕಳು ಆಗೈತಿ, ಮೊಮ್ಮಕ್ಕಳು ಸಿಗೋಲು. ಎದ್ರ ಸಂಬಂಧ? ಯಾರಿಗೆ ಗೊತ್ತು ಮರಯ, ಅವ್ರಿಗೆ ಗೊತ್ತು. ಕಾರಣ ಅನ್ನೋದೇನೆ, ನೌಕರಿ ಬೇಕು, ಅವ್ನ ಸಿಸ್ಟಮ್ ಇರ್ಬೇಕು. ಡಬ್ಬ ಸುಡಿ ಹೋಪ. ಹಿಂಗಿರ್ಬೇಕು. ಒಟ್ ನೌಕರಿ ಇರ್ಬೇಕು, ಮುಕ್ಕಳರಿ ಆಸ್ತಿ ಇರ್ಬೇಕು. ನಮ್ ಮನಿ ಬಿಟ್ಟು ಹೊರಗ್ ಕಳ್ಸಬಾರ್ದು. ಮನಿ ಬಿಟ್ಟು ಹೊರಗ್ ಕಳ್ಸಂಗಿಲ್ಲ. ಯಾಕೆಂದಾಗ ಹೇಳಿಲ್ಲ ಅಂದ್ರೆ ನಾವು ಹೇಳಿ ಬಳದ್ ಹೋಗಿಬೇಕು. ಹಂಗೇನಿಲ್ರಿ, ಅಲ್ಲೇ ನಿಂದ್ರಿ ನೀವು ಹೇಳ್ರಿ. ಅದ್ ಯಾಕೆ ಕೊಡವಲ್ರಿ? ನನಗೆ ಗೊತ್ತಿದ್ದಷ್ಟೇ. ಈಗ ನಮ್ಮ ಮೊಮ್ಮಗ ಕನ್ಯೆ ಸಿಗೋಲ್ಲ. ಕಾರಣ ಅದ ಯಪ್ಪ, ಇದು ಆಗ್ಲಕ್ಕ ಕೂಡ ಬಿಗಿದೇವಿ, ಇದು ಕೂಡ ಬಿಗಿತೇವಿ. ಅತ್ತಾಗಿನ ಭಾಷೆ ಮಾತಾಡಕತ್ರೆ ಕಲ್ಗಟ್ಟಿಗೆ ತಾಲೂಕು. ಹೌದೌದು, ಕರೆಕ್ಟ್ ಐತ್ರಿ. ಈಗ ಹಿಂಗಾಗಿ ಒಂದು ಲಾಸ್ಟ್ ಮಾತು, ಈಗ ನಮ್ಮ ಕರ್ನಾಟಕ ಜನತೆಗೆ, ಎಲ್ಲ ನೋಡುಗರಿಗೆ, ಪ್ರೇಕ್ಷಕರಿಗೆ ಒಂದು ಮಾತು ಹೇಳ್ರಿ. ಏನಂತ? ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ, ಸುಖದಿಂದ ಇರ್ತಾರ, ಚಂದ ಇರ್ತಾರ. ಇದು ಸಾಯೋ ಮಠನು ನಿಮ್ಮನ್ನ ಸಾಕ್ತಾರ. ಅದ್ರ ಬಗ್ಗೆ ಒಂದ್ 4 ಹಿತ ನುಡಿಗಳನ್ನ, ಒಳ್ಳೆ ನುಡಿ ಮಾತು ಅನ್ನೋದೇನಪ್ಪ, 10 ಮಾತಾಡೋಕ್ಕಿಂತ ಒಂದ ಮಾತಾಡಿ. ರೈತರ ಮಕ್ಕಳಿಗೆ ಕನ್ಯಾ ಕೊಡಂಗಲ್ಲಿ ಅನ್ರಿ ನಡೀತೈತವ್ರಿ. ಯಾಕೆ ಕೊಡಂಗಿಲ್ಲ? ನಾವು ಬೆಳೆದು ತಿಂತೀರಿ, ನಾವು ಒಕ್ಕಿದ್ದು ತಿಂತೀರಿ, ನಾವು ದುಡಿತೀವಿ, ಶ್ರಮ ಬಿಟ್ಟು ಹನಿ ಬೇವು ಸಿಟ್ಟಿ ಹೊಲ್ದಾಗ. ಯಾಕೆ ಕೊಡಂಗಿಲ್ಲ? ಹಂಗ ಬಂದು ಕೇಳಂಗಿದ್ರೆ ಕೇಳಿ. ನೋಡ್ರಿ ಸ್ನೇಹಿತರೆ, ನೋಡ್ರಿ ನಿಮ್ಗೆಲ್ಲಾ ವೀಕ್ಷಕರಿಗೆ ನಾವು ಕೇಳ್ಕೊಳ್ಳೋದೇನಂದ್ರ, ನಮ್ಮ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನ್ರಿಪ್ಪ ಅಂತಂದ್ರ, ವೀಕ್ಷಕರಿಗೆ ಅಷ್ಟ ಅಲ್ಲ, ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದೇನ್ರಿಪ್ಪ ಅಂದ್ರ, ರೈತರಿಗೆ ಕನ್ಯೆ ಕೊಡ್ರಿ. ಅವರು ನಿಮ್ಮನ್ನ ಸಾಯು ಮಠನು ಸಾಕ್ತಾರ, ದುಡಿತಾರ, ಮಾಡ್ತಾರ. ಆದ್ರೆ ಈಗ ನೌಕರಿ ಗಿವ್ಕರಿ ಅವು ಇವು ಹಲವು ಹತ್ತಾರುಗಳು ಇವೆಲ್ಲ ಅವು ಭಾಳ ದಿನದ ಬಲ್ಲ. ಗುಡ್ಡಪ್ಪನ ಗುಡ್ಡದಲ್ಲಿ ಅಂತ
ನಾನು ಒಟ್ಟು ಹಲ್ಲೂನು ಹೋಗ್ಯಾವ. ಏ ಇರ್ಲಿ ನಡಿ ಅಲ್ಲ ಇರ್ಲಿ ಮಾತಾಡಕ ನೀ ಅಂದ್ರು ನಾ ಅದಕ್ಕಿಂತ ಮೊದಲ ಆತ್ರಿ ಅದಕ್ಕ ಹೇಳ್ರಿ ಅವ್ರಿಗೆ ಓಕೆ ಓಕೆ ಅವ್ರಿಗೆ ರೈತರ ಮಕ್ಕಳಿಗೆ ಕನ್ಯಾ ಯಾಕೆ ಕೊಡಂಗಿಲ್ಲ ನೀವು? ರೈತರ ನಿಮ್ಮನ್ನ ಏನ ಮತ್ ನನ್ನ ಬಾಯಿ ಚಲೋದಲ್ಲ ಹೌದಲ್ಪ? ಹೌದೌದೌದು ಕೊಡ್ರಿ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಎಲ್ಲ ನೋಡ್ರಿ ಹಿಂಗೈತಿ. ಯಾಕಂತಂದ್ರ ಇವತ್ತ ದಿನಮಾನ ಹೆಂಗೈತಿ ಅಂದ್ರೆ ಭಾಳ ಕೆಟ್ಟ ಹೋಗೈತಿ. ಕೆಟ್ಟ ಹೋಗೈತಿ. ನಾವು ರಾಗಿ ಮುದ್ದೆ ಇದು ರಾಗಿ ಮುದ್ದಿನೂ ತಿಂದೇವಿ, ಸಾಮಿ ಇದೇ ಸಾಮಿ ರೊಟ್ಟಿ ತಿಂದೇವಿ. ಮತ್ತು ನಮ್ಮ ಸಿಟ್ಟು ಬಂತು, ರೈತಗೆ ಸಿಟ್ಟು ಬಂತು, ಯಾರು ಓಡಂಗಿಲ್ಲ. ಸರ್ಕಾರನಾದ್ರೂ ನಡಗಿಸ್ಬಿಡ್ತೇವ್ ನಾವು ರೈತ ಅಡಗಿಸಿ ಅನ್ನೋದು ಅಡಗಿಸಿ ಬುದ್ಧಿ ನೋಡ್ರಿ. ಇಷ್ಟು ಹೇಳತ್ತಾ ಎಲ್ಲರಿಗೆ ನಿಮ್ಗೆ ಕೇಳ್ಕೊಳ್ಳೋದು ಇದ ಒಂದ, ರೈತರ ಮಕ್ಕಳಿಗೆ ಎಲ್ಲರೂ ಕನ್ಯಾ ಕೊಡ್ರಿ, ಎಲ್ಲರೂ ಸಂತೋಷದಿಂದ ಇರ್ತಾರ. ರೈತರಿಗೆ ಕೊಡ್ರಿ. ಶಬಾಷ್. ಎಂತೆಂತ ದೊಡ್ಡ ಶ್ರೀಮಂತಗ ಕನ್ಯಾ ಸಿಗುವಲ್ವ, ನಮ್ಮಂತ ಬಡವರು ಏನ್ ಮಾಡ್ಬೇಕ? ನಾವು ಇವತ್ತಿ ಪಟಾಚಿ ಬಂಡ್ರ ಹಚ್ಕೊಂಡೇವಿ, ನಾವೆಲ್ಲ ಕಡೆಗೆ ಈಸಿ ಬಂದು ಈ ಲೆಕ್ಕಕ್ಕೆ ಬಂದೀವಿ. ಮೊಮ್ಮಗ್ಗ ಕನ್ಯಾ ಸಿಗುವಲ್ವ, ನಮ್ಮ ರೈತನ ಮಗ್ಗ ಅನ್ನೋವಂತ ಮತ ಹೇಳಿ ನೋಡ್ರಿ. ಜೈ ಕರ್ನಾಟಕ ಮಾತಿ ಒಂದು ಹೇಳ್ತಾನೆ, ಕೊಡಲಿಲ್ಲ ಅವಕಾಶ ಮುಂದೆ ನೋಡ್ಕೊತಿ.